ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರ ಸಂಭ್ರಮ. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಭಾರೀ ಜನಸಾಗರ. ಆಷಾಢದ ಮೊದಲ ಶುಕ್ರವಾರ ಪೂಜೆಗೆ ಭಕ್ತರ ದಂಡು. ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರ ಸಂಭ್ರಮ. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಭಾರೀ ಜನಸಾಗರ. ಆಷಾಢದ ಮೊದಲ ಶುಕ್ರವಾರ ಪೂಜೆಗೆ ಭಕ್ತರ ದಂಡು. ಚಾಮುಂಡಿ ತಾಯಿಗೆ ಬೆಳಗ್ಗೆ 3:30ಕ್ಕೆ ವಿಶೇಷ ಪೂಜೆ. ನಾಡ ದೇವತೆಗೆ ಹಸಿರು ಸೀರೆ, ನಾಗಶೇಷ ಅಲಂಕಾರ. ಬೆಳಗ್ಗೆ 5:30ರಿಂದಲೇ ದೇವಿ ಪೂಜೆಯನ್ನ ಮಾಡಲಾಗ್ತಾ ಇರುವಂತದ್ದು. ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ಕೊಡಲಾಗಿದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುವಂತಹ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ನಿಷೇಧ ಹೇರಲಾಗಿದೆ. ಸರ್ಕಾರಿ ಬಸ್ ವ್ಯವಸ್ಥೆ ಮಾಡಿರುವಂತಹ ಕೆಎಸ್ಆರ್ಟಿಸಿ ಭಕ್ತರಿಗೆ ಕುಂಕುಮ ಪ್ರಸಾದ, ಅನ್ನದಾಸೋಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಮೈಸೂರು ಚಾಮುಂಡೇಶ್ವರಿಯನ್ನ ನೋಡ್ಲಿಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಈಗ ಈ ಒಂದು ಕ್ಷಣದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಆಷಾಢ ಶುಕ್ರವಾರ ಸಂಭ್ರಮ ಸಡಗರ ಎಲ್ಲ ಕಡೆಗೂ ಮನೆ ಮಾಡಿದೆ. ವಿಜುವಲ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದೀವಿ ನೋಡಿ ಯಾವ ರೀತಿಯಾಗಿ ಪೂಜೆ ನಡೀತಾ ಇದೆ ಅಂತ ಹೇಳಿ. ಅಲಂಕಾರ ಮಾಡಲಾಗಿದೆ. 3:30ಕ್ಕೆ ವಿಶೇಷ ಪೂಜೆ ಮಾಡಲಾಗಿರುವಂಥದ್ದು. ನಾಡ ದೇವತೆಗೆ ಹಸಿರು ಸೀರೆ, ನಾಗಶೇಷ ಅಲಂಕಾರವನ್ನು ಮಾಡಲಾಗಿದೆ. ಹಸಿರು ಸೀರೆಯನ್ನ ಈಗ ನೀವು ನೋಡ್ತಾ ಇದ್ದೀರಾ. ಮುದ್ದಾಗಿ ಕುತ್ಕೊಂಡಿರುವಂತಹ ಅಮ್ಮ. ಎಲ್ರಿಗೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. 5:30ರಿಂದಲೇ ದಿವ್ಯ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ನೀಡಲಾಗಿದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ಆಷಾಢ ಶುಕ್ರವಾರ ಕಾರಣಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಅಲ್ಲಿ ಕೊಡುವಂಥದ್ದು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳು ಬರೋ ಹಾಗಿಲ್ಲ. ಇನ್ನು ಬಸ್ ವ್ಯವಸ್ಥೆಯನ್ನು ಮಾಡಿದೆ ಕೆಎಸ್ಆರ್ಟಿಸಿ. ಒಂದ್ಸಲ ಹೋಗಿ ಎಲ್ಲರೂ ಕೂಡ ನಾಡದೇವಿಯನ್ನ ನೋಡ್ಕೊಂಡು ಬರಬಹುದು. ಭಕ್ತರಿಗೆ ಕುಂಕುಮ ಪ್ರಸಾದ ಮತ್ತು ಅನ್ನದಾಸೋಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ.